ಎಲ್ಲ ಆತ್ಮೀಯ ಬಂಧುಗಳಿಗೆ ಚನ್ನಬಸವ ಗುರೂಜಿ ಮಾಡುವ ಪ್ರಣಾಮಗಳು. ನಮ್ಮೆಲ್ಲರ ಈಗಿನ ಪರಿಸ್ಥಿತಿಗೆ ಕಾರಣ ನಾವು ನಡೆದು ಬಂದ ಒಂದು ಜೀವನ. ನಾವು ಹುಟ್ಟಿನಿಂದ ಇಲ್ಲಿಯವರೆಗೆ ಯಾವ ರೀತಿ ಜೀವನವನ್ನು ಸಾಗಿಸಿರುತ್ತೇವೆ, ಅದರ ಒಟ್ಟು ಪರಿಣಾಮ ವರ್ತಮಾನದಲ್ಲಿ ನಮಗೆ ಸಿಗುತ್ತಿರುತ್ತದೆ. ಕಳೆದು ಹೋದ ದಿನಗಳಲ್ಲಿ ನಡೆದು ಹೋದ ಕೈಘಟನೆಗಳನ್ನು ಮರೆತು ಬಿಡೋಣ, ಆದರೆ ಜೀವನದ ಪಾಠವನ್ನು ಮರೆಯದಿರೋಣ. ವರ್ತಮಾನ ಅದು ನಮ್ಮ ಕೈಯಲ್ಲಿದೆ, ಭವಿಷ್ಯ ಅದು ಕಾಣಲಾರದದ್ದು, ಅದು ನಂಬಿಕೆ ಅಷ್ಟೇ. ಹಿಸ್ಟ್ರಿ ಈಸ್ ಎಸ್ಟರ್ಡೇ ಈಸ್ ಡೆಡ್ ಆ್ಯಂಡ್ ಗಾನ್, ಟುಮಾರೋ ಈಸ್ ಅನ್ಸರ್ಟನ್, ಟುಡೇ ಈಸ್ ಓನ್ಲಿ ರಿಯಲ್ ಅಂತ ಹೇಳ್ತಾರೆ. ಅದಕ್ಕೆ ಈ ವರ್ತಮಾನದ ಕ್ಷಣಗಳನ್ನು ನಾವು ಚೆನ್ನಾಗಿ ಕಳೆದರೆ ಭವಿಷ್ಯ ಕೂಡ ತುಂಬ ಚೆನ್ನಾಗಿರುತ್ತದೆ. ನಾವು ಏನು ಬಿತ್ತುತ್ತೇವೆ ಅದನ್ನು ಬೆಳೆಯುತ್ತೇವೆ. ಭವಿಷ್ಯ ಜೀವನ ಚೆನ್ನಾಗಿರಬೇಕಾಗಿತ್ತಂದರೆ ನಾವು ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ಚಿಂತನೆಗಳನ್ನು ವರ್ತಮಾನದಲ್ಲಿ ನಾವು ಬಿತ್ತಬೇಕಾಗ್ತದೆ. ವರ್ತಮಾನದ ಬದುಕಿನಲ್ಲಿ ಬರುವಂಥ ಎಡರು ಕಷ್ಟಗಳು, ನೋವುಗಳು, ಅವಮಾನಗಳು ಏನೇ ಇದ್ದರೂ ಕೂಡ ಅದನ್ನು ನಾವು ಅತ್ಯಂತ ಖುಷಿಯಾಗಿ ಸಂತೋಷದಿಂದ ಅದನ್ನು ಎದುರಿಸೋಣ. ಕಷ್ಟಗಳು ಬರ್ತದೆ ಅಂದರೆ ಅದು ಜೀವನದ ಟೆಸ್ಟ್ ಇದ್ದಂತೆ. ಮಕ್ಕಳಿಗೆ ನಾವು ಟೆಸ್ಟ್ ತಗೊಳ್ತೇವೆ, ಹಾಗೆ ನಮ್ಮ ಬದುಕಿನಲ್ಲಿ ಬರುವಂಥ ಕಷ್ಟಗಳು ಅದು ಜೀವನದ ಟೆಸ್ಟ್ ಇದ್ದಂತೆ. ಅದನ್ನು ಖುಷಿಯಾಗಿ ಎದುರಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಭವಿಷ್ಯ ಜೀವನ ಚೆನ್ನಾಗಿರಬೇಕಾಗಿತ್ತಂದರೆ ವರ್ತಮಾನ, ನಾನು ನಾಳೆ ಚೆನ್ನಾಗಿರ್ತೇನೆ, ನಾಡ್ದು ಚೆನ್ನಾಗಿರ್ತೇನೆ ಅಂದರೆ ಅದು ಸುಳ್ಳು. ಈ ದಿನ ನಾನು ಚೆನ್ನಾಗಿ ಜೀವನವನ್ನು ಸಾಗಿಸಿದರೆ, ಜೀವನವನ್ನು ಕಳೆದರೆ ಭವಿಷ್ಯದ ಜೀವನ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ನಾವು ಒಳ್ಳೆಯದನ್ನು ಬಿತ್ತಬೇಕಲ್ಲ. ಅದು ಒಳ್ಳೆಯದನ್ನು ಬಿತ್ತಬೇಕಾದ್ರೆ ನಮ್ಮ ಆಲೋಚನೆ, ವೇ ಆಫ್ ಥಿಂಕಿಂಗ್ ಪ್ರಾಪರ್ ಆಗಿರಬೇಕು, ಒಳ್ಳೆಯ ಭಾವನೆಗಳಿರಬೇಕು, ಒಳ್ಳೆಯ ನಡೆನುಡಿಗಳಿರಬೇಕು. ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಬದುಕಬೇಕಾಗ್ತದೆ. ಆ ಕಾರಣಕ್ಕಾಗಿ ನಮ್ಮ ಭವಿಷ್ಯ ಜೀವನ ಚೆನ್ನಾಗಿರಲಿಕ್ಕೆ ಈ ಕ್ಷಣದ ಜೀವನವನ್ನು ಆನಂದವಾಗಿ ಕಳೆಯೋಣಲ್ಲವೇ? ಎಲ್ಲರಿಗೂ ಪ್ರಣಾಮಗಳು.